ಸ್ನೇಹಿತರೆ ನೋಡಿ, ಈ ಹೊಸದುರ್ಗ ತಾಲೂಕಿನ ಚಿಕ್ಕಯಗಟಿ ಗ್ರಾಮದಲ್ಲಿ ಭಾರಿ ನಗದು ಬಹುಮಾನವಿಟ್ಟು ಒಂದು ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ರೇಸನ್ನು ನಡೆಸ್ತಿದ್ದಾರೆ ನೋಡಿ. ಅದಕ್ಕೆ ಮೂಲ ಕಾರಣ 7 ಕೋಟಿ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಇಲ್ಲಿ ರೇಸ್ ಮಾಡ್ತಿದ್ದಾರೆ ಸ್ನೇಹಿತರೆ. 7 ಕೋಟಿ ನೋಡಿ ನಮ್ಮ ಮುಂದೆ ನಿಂತಿದೆ. ಒಂಥರ ಗೂಳಿಗಳ ರಾಜ ಅಂತಾನೆ ಹೇಳ್ಬೋದು. ಆ ರೀತಿಯಾಗಿ ಇವತ್ತು ಅಖಾಡದಲ್ಲಿ ಗರ್ಜಿಸ್ತಿದ್ದಾನೆ, ಅದೇ ರೀತಿಯಾಗಿ ಓಡ್ತಾ ಇದ್ದಾನೆ ಸ್ನೇಹಿತರೆ. 7 ಕೋಟಿ ಅಭಿಮಾನಿಗಳಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇವತ್ತು 7 ಕೋಟಿ ಜೊತೆ ಯಾವ ಪೇರ್ ಮಾಡಿದ್ದೀರಾ? ನವಲೂರ್ಕರ. ನವಿದೂರ್ಕರ ಸ್ನೇಹಿತರೆ, ನವಿದೂರ್ಕರ ಜೊತೆಗೆ 7 ಕೋಟಿ ನಿಂತಿದ್ದಾನೆ. ಗಡಿಹಳ್ಳಿಯಲ್ಲಿ 2 ಜೋಡಿ ಪ್ರಥಮ ಸ್ಥಾನ ಗಳಿಸಿರುತ್ತೆ. ಅದಲ್ಲದೆ ಸ್ನೇಹಿತರೆ, ಎಷ್ಟೋ ಎತ್ತುಗಳಿಗೆ ಟಾಂಗ್ ಕೊಟ್ಟಿದೆ. 7 ಕೋಟಿ ನಮ್ಮ ಮೇಲೆ ಬೀಳ್ತಿದೆ ಅಂತ ಹೇಳಿದ್ರೆ ಅವರಿಗೂ ಒಂದು ಸ್ವಲ್ಪ ಅಳುಕು ಉಂಟಾಗುತ್ತೆ. ಏನಪ್ಪ ಮೊದಲನೇ ರೌಂಡ್ 7 ಕೋಟಿ ಬಿತ್ತಲ್ಲ ಅಂತ ಒಂದು ಹೆಸರಾಂತ ಗೂಳಿ ಇವತ್ತು ಇದನ್ನ ಮುಂದಿಟ್ಟು ಇದರ ಅಭಿಮಾನಿಗಳು ಇಲ್ಲಿ ರೇಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಬನ್ನಿ, ಎಷ್ಟು ಜೊತೆ ರಾಸುಗಳು ಈ ಚಿಕ್ಕಯಗಟಿ ಗ್ರಾಮದಲ್ಲಿ ಬಂದಿದ್ದಾವೆ ಅಂತೇಳಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. 7 ಕೋಟಿ ಮುಖಾಂತರನೇ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಎತ್ತಿನ ಹೆಸರು ಈ ಎತ್ತು ಸೋಮ ಅಂತ. ಸೋಮ. ಸರ್ ಇದು 7 ಕೋಟಿ ಗ್ರೂಪ್ ಇಂದ 7 ಕೋಟಿ ಗ್ರೂಪ್ ಇಂದ ಇದೆ ಸರ್. ಮತ್ತೆ ಇನ್ಯಾವ ಎತ್ತಿದಾವೆ ಇಲ್ಲಿ? ಜುಂಬಾರು ನಾಗ. ನಾಗ ಸ್ನೇಹಿತರೆ ನೋಡಿ, ಇದು ಸೋಮ, ಇದು ಜೂಂಬರು ಮತ್ತೆ ಇದು ನಾಗ ಸ್ನೇಹಿತರೆ. ಜೂಂಬರ್ ನೋಡಿ ಹೊಸದುರ್ಗದಲ್ಲಿ ಪ್ರಥಮ ಸ್ಥಾನ ಗೆದ್ದಿತ್ತು ನೋಡಿ. ಚಿಕ್ಕದಾಗಿದ್ರು ಚೊಕ್ಕದಾಗಿದೆ, ಅತ್ಯುತ್ತಮವಾಗಿ ಓಡುತ್ತೆ ಸ್ನೇಹಿತರೆ. ನೋಡಿ ನಾಗ ನಿಮಗೆ ಅದ್ರ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋಂಥದ್ದೇ ಇಲ್ಲ. ಹಳ್ಳಿಕಾರಲ್ಲಿ ಆಲ್ಮೋಸ್ಟ್ ಹೆಸರು ಮಾಡಿಬಿಟ್ಟಿದ್ದಾನೆ. ಇನ್ನೊಂದು ಸ್ನೇಹಿತರೆ, ಈ ಒಂದು ಶ್ಯಾಮಯಾನದೊಳಗಡೆ ಅಗ್ನಿ ಅಂತ ಇನ್ನೊಂದು ರಾಸು ನಿಲ್ಬೇಕಾಗಿತ್ತು. ಬಟ್ ಅಗ್ನಿ ರಾಸು ಕಾರಣಾಂತರದಿಂದ ಸಾವನ್ನಪ್ಪುತ್ತೆ. ಇವತ್ತು ಅಗ್ನಿಯನ್ನು ಕಳ್ಕೊಂಡು ಸ್ವಲ್ಪ ಎಲ್ಲ ದುಃಖದಲ್ಲಿ ಇದ್ದಾರೆ. ಇಲ್ಲಿನ ರಾಸುಗಳಿಗೂ ಕೂಡ ಒಬ್ಬ ತಮ್ಮ ಮಿಸ್ ಆಗಿದ ಥರ ಒಂದು ಫೀಲ್ ಆಗ್ತಿದೆ ಅಲ್ವಾ ಸರ್? ಹೌದು, ಅಗ್ನಿನೇ ಪ್ರಥಮವಾಗಿ ತಂದಿದ್ದು. ನಾವು ರೇಸ್ ಅಂತ ಬಂದಿದ್ದು ಅಗ್ನಿಯಿಂದ. ಅದರಿಂದನೇ ನಿಮಗೆ ಖುಷಿ ಹಾ. ಸಿಕ್ಕಿದ್ದು. ಅದರಿಂದಲೇ ಖುಷಿ. ನಾವು ಇವತ್ತು ಇಲ್ಲ ಅಲ್ವಾ? ಅದು ಕಳ್ಕೊಂಡಿರೋದು ತುಂಬಾ ದುಃಖ ಇದೆ. ಓಕೆ ನೋಡಿ ಸ್ನೇಹಿತರೆ, ಅದು ಬಹುಮಾನಗಳನ್ನ ಎಷ್ಟು ಗೆದ್ದಿತ್ತೆ ಅನ್ನೋದು ಲೆಕ್ಕ ಅಲ್ಲ, ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅದು ಕೂಡ ಇವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಿದೆ ಅನ್ನೋದು ಲೆಕ್ಕ. ಎಂತೆಂಥ ಬಹುಮಾನ ಗೆಲ್ಲಂತ ಚಾಂಪಿಯನ್ ರಾಸುಗಳು ಇವ್ರ ಮನೇಲಿ ಇದಾವೆ. ಆದ್ರೂ ಅಗ್ನಿ ಇಲ್ಲ ಅನ್ನೋ ಒಂದು ಒಳಕು ಅವರಿಗೆ ತುಂಬಾ ದುಃಖ ಕೊಡ್ತಿದೆಯಲ್ಲ ಸರ್? ಹೌದು, ಮನೆ ಮಗ ಇದ್ದಂಗೆ ಇತ್ತು. ಅದು ಬಿಟ್ಟೋಗಿದ್ದು ತುಂಬಾ ದುಃಖ ಕೊಡ್ತಾ ಇದೆ. ಸರ್ ನಮಸ್ತೆ. ಹಾ ನಮಸ್ಕಾರ ಸರ್. ಸುಗ್ರೀವ ಅಂತ ಈ ಎತ್ತಿನ ಹೆಸರು ಸರ್. ಇದೇ ಅವ್ರದ್ದು ಸರ್. ಇದು ಮಲ್ಲೇನಹಳ್ಳಿ ಅಂತ. ಹೌದಾ? 7 ಕೋಟಿ ಸಾಮ್ರಾಜ್ಯ ಎತ್ತಿನ ಇದು ಒಂದು. ಸ್ನೇಹಿತರೆ ನೋಡಿ, ಇದು ಕೂಡ 7 ಕೋಟಿ ಸಾಮ್ರಾಜ್ಯ ಇದೆ. ಸುಮಾರು ಅವ್ರ ಮನೆಯಲ್ಲ ಒಂದು 6-7 ಎತ್ತುಗಳನ್ನ ನಾವು ನೋಡಿದ್ವಿ ಸರ್. ಇದು ಯಾವತ್ತಿಂದ ಇಲ್ಲೇ ಇದೆ ಸರ್? ಇದು ಕನಿಷ್ಠ 2 ಕರದಿಂದ ಇಲ್ಲೇ ಇದೆ. ಹಾವೇರಿಗೆ ಹೋಗಿ ಮತ್ತೆ ಬಂದಿದೆ ಸರ್. ಇದು ಅಂದ್ರೆ ನೀವು ಹಾವೇರಿ ಸೇಲ್ ಮಾಡಿ ಮತ್ತೆ ತಗೊಂಡ್ಬಂದಿದ್ರಾ? ತಗೊಂಡ್ಬಂದಿದ್ದೆ. ಓಕೆ ಸರಿ. ಮತ್ತೆ ನಮ್ಮ ಜೋಡಿ ಎತ್ತಿನ ಗಾಡಿ ಆಕಡದಲ್ಲಿ ಪಾಲ್ಗೊಂಡಿದ್ಯಾ ಇದು? ಸರ್ ಪಾಲ್ಗೊಂಡಿದೆ. 2 4 6 ಅಂಕಣದಲ್ಲಿ ಇದು ಸ್ನಾನಗಳಿದೆ ಸರ್. ದೊಡ್ಡ ಎತ್ತಿನ ಗಾಡಿ ರೇಸ್ ಅಲ್ಲಿ ಹಾಕಿದೀವಿ ಸರ್. 3ನೇ ರೌಂಡ್ 4ನೇ ರೌಂಡ್ ಪಾಸ್ ಆಗಿದೆ ಸರ್. ಇವತ್ತು ಯಾವ್ದು ಜೋಡಿ ಮಾಡಿದ್ದೀರಾ ಸರ್? ಇವತ್ತು ಇದಕ್ಕೆ ಜೀವ ಅಂತ ಅಜ್ಜಂಪುರದ ಗೂಳಿ. ನಮ್ಮ ಅಜ್ಜಂಪುರದ ಜೀವ ಗೂಳಿ ಜೋಡಿ ಮಾಡಿದಾರಂತೆ. ಓಕೆ ಸರ್, ವಿಜಯಶಾಲಿಯಾಗಿ ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಸುಗ್ರೀವ ಎತ್ತಿನ ಜೊತೆ ಜೋಡಿ ಮಾಡಿರೋ ಅಜ್ಜಂಪುರ ಗೂಳಿ ಇದೇ ನೋಡಿ, ಜೀವ ಅಂತ. ಇದನ್ನ ಇವತ್ತು ಜೋಡಿ ಮಾಡಿ ಚಿಕ್ಕಯಗಟಿ ಗ್ರಾಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಓಕೆ ಸ್ನೇಹಿತರೆ, ಧನ್ಯವಾದಗಳು ಇವರು ರಾಸುವಿನ ಮಾಲೀಕರಿಗೆ. ಯಾಕಂದರೆ ಇಲ್ಲಿ ಯಾರೂ ಇಲ್ಲ, ನಾವು ಮಾತಾಡ್ಸೋಣ ಅಂದರೆ ಅಜ್ಜಂಪುರದ ರಾಸು ಆಗಿರೋದ್ರಿಂದ ನಾವೇ ಅದನ್ನು ನಿಮಗೆ ಪರಿಚಯ ಮಾಡ್ತಿದ್ದೀವಿ. ಸ್ನೇಹಿತರೆ ನೋಡಿ, ಇದೇ ಚಿಕ್ಕಯಗಟಿ ಗ್ರಾಮಕ್ಕೆ ನೋಡಿ ಎಷ್ಟು ಗಾಬರಿ ಮಾಡ್ತಿದೆ ನೋಡಿ. ಅದನ್ನ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ, ಅದ್ರ ಹೆಸರು ಡೆವಿಲ್ ಅಂತ. ಯಾಕಂದರೆ ಆ ರೀತಿಯಾಗಿ ಒಂದು ಭಯ ಹುಟ್ಟಿಸ್ತಿದೆ ನಮಗೆ. ಇಂಟರ್ವ್ಯೂ ಮಾಡೋಣ ಅಂತ ಬಂದರೆ ನಮಗೆ ನಡ್ಕೊ ಬಂದೋಯ್ತು. ಅದ್ರ ಮಾಲೀಕರಿಗೂ ಕೂಡ ಬರ್ತಾ ಇಲ್ಲ. ಸ್ವಲ್ಪ ರ್ಯಾಶ್ ಇದೆ ಗೂಳಿ, ಆದರೆ ಅವ್ರ ಮನೇಲಿದ್ದಾಗ ಸಾಧು ಸ್ವಭಾವವಾಗಿ ಇರುತ್ತೆ. ಅದೇನಾದ್ರು ಹೊರಗಡೆ ರೇಸಿಗೆ ಅಂತ ಬಂದಾಗ ಇದೇ ಥರನೇ ಟಾಪ್ ಹಾಕಿ ಅದನ್ನು ಸಾಧು ರೀತಿಯಾಗಿ ಕಟ್ಟಿ ನಿಲ್ಲಿಸ್ಬೇಕು. ಆವಾಗಲೇ ಅದು ಯಾರೇ ಆಗಲಿ ನೋಡೋಕ್ಕಾಗಿರ್ಬೋದು, ಫೋಟೋ ತಗೊಳಕ್ಕಾಗಿರ್ಬೋದು, ಒಂದು ಅನುಕೂಲ ಮಾಡಿಕೊಡುತ್ತೆ. ಬನ್ನಿ ಅದ್ರ ಮಾಲೀಕರ ಜೊತೆ ಸ್ವಲ್ಪ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಎತ್ತು ನೋಡಿದ್ರೆ ನಮಗೆ ಭಯ ಆಗ್ತಿದೆ. ಹೌದು, ಊರಲ್ಲಿ ಭಾರಿ ಸೈಲೆಂಟ್, ಏನು ಮಾಡಲ್ಲ. ರೇಸಿ ಪಿಚ್ಚಿ ಬಂದ್ಮೇಲೆ ಒಂಚೂರು ಫುಲ್ಲು ರ್ಯಾಶು. ಸರ್ ಈ ಡೆವಿಲ್ ಎಲ್ಲೆಲ್ಲಿ ಬಹುಮಾನ ಗೆದ್ದಿದೆ? ಬಹುಮಾನ ಒಂದು 7 ಪ್ರೈಸ್ ಆಗಿದೆ. ಹೌದಾ? ಓಕೆ. ನಾನು ಸ್ನೇಹಿತರೆ ಹಿಂದೆ ಡೆವಿಲ್ ಎತ್ತಿನ ವಿಡಿಯೋ ಮಾಡಿ ತೋರಿಸಿದ್ದೆ. ಅದಾದಮೇಲೆ ಇವರು ತುಂಬ ಕಡೆ ಬಹುಮಾನನೂ ಗೆದ್ದರು ಸ್ನೇಹಿತರೆ. ಮತ್ತು ಅದಲ್ಲದೆ ಇವರು ಆಂಧ್ರ ಪ್ರದೇಶಕ್ಕೂ ಹೋಗಿ ಸ್ವಲ್ಪ ರೇಸನ್ನು ಆಡಿದ್ದಾರೆ. ಕರ್ನಾಟಕದ ಹೆಸರನ್ನು ಅಲ್ಲಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸರ್ ಅಲ್ಲೆಲ್ಲ ರೇಸ್ ಆಡಿದ್ದು ಯಾವ ಥರ ಇತ್ತು ನಿಮಗೆ ಫೀಲಿಂಗ್? ಅಲ್ಲಿ ಫುಲ್ಲು ಭಾರಿ ಚೆನ್ನಾಗಿತ್ತು. ಜೊತೆಗಿರೋದು ಕಸಿ ಬರಲಿಲ್ಲ. ಹೌದಾ? ಫುಲ್ಲು ಫಾಸ್ಟ್ ಅಲ್ಲಿ. ಏನು ಹೇಳ್ತಾರೆ ಅಲ್ಲಿನ ಜನ ಇದು ನೋಡಿ? ಹೆವಿ ಫುಲ್ ಅಲ್ಲಿಂದನೇ ಹೆವಿ ಫ್ರೆಜರ್ ಕಿಂಗ್ ಅಂತ ಹೆಸರಾಯಿದ್ದು. ಹೌದಾ? ಓಕೆ ಸರ್, ಇವತ್ತು ಇಲ್ಲಿನ ರೇಸಲ್ಲಿ ಯಾವ ಎತ್ತಿಗೆ ಜೋಡಿ ಮಾಡಿದ್ರೆ? 7 ಕೋಟಿ ಮನೆ ನಾಗ. ಸ್ನೇಹಿತರೆ, ನಾಗ ಎತ್ತಿಗೆ ಇವತ್ತು ಡೆವಿಲ್ ಜೋಡಿ ಆಗಿದ್ದಾನೆ. ನೋಡಬೇಕು ಯಾವ ಥರ ಓಡ್ತವೆ ಇವೆರಡು ಜೋಡಿ. ನೋಡೋಣ ಯಾವ್ದಾರು ಒಂದು ಬಹುಮಾನ ಗೆಲ್ಲುತ್ತಾ ಅಂತ. ಓಕೆ ಸರ್, ಧನ್ಯವಾದಗಳು. ಎಲ್ಲ ಯಾವ್ದಾರು ಒಂದು ಬಹುಮಾನ ಗೆಲ್ಲಿ ಡೆವಿಲ್ ಯಾವತ್ತೋ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಗೂಳಿಯಾಗಿ ಹೆಸರಾಗಲಿ ಅಂತ ನಮ್ಮ ಹಾರೈಕೆ. ಇವಾಗಲೇ ಆಗಿದೆ, ಇನ್ನೂ ಅನೇಕ ಬಹುಮಾನ ಗೆಲ್ಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದಗಳು.
ಸ್ನೇಹಿತರೆ ನೋಡಿ, ಇಲ್ಲಿನ ರೇಸಿಗೆ ಹೆಬ್ಬುಲಿನೂ ಕೂಡ ಬಂದಿದೆ, ಹೆಬ್ಬುಲಿನೂ ಭಾಗವಹಿಸ್ತಿದೆ. ಈ ಚಿಕ್ಕಹಟ್ಟಿ ಗ್ರಾಮದ ರೇಸಲ್ಲಿ ಸುಮಾರು ಒಂದು 40 ಎತ್ತುಗಳು ಬಂದಿದ್ದಾವೆ, ಅದರಲ್ಲಿ ಹೆಬ್ಬುಲಿನೂ ಕೂಡ ಒಂದು. ಬನ್ನಿ ಇನ್ನು ಮುಂದೆ ಬೇರೆ ಎತ್ತುಗಳು ತೋರಿಸ್ತೀನಿ. ಓಕೆ ಸರ್, ನಮಸ್ತೆ. ಸರ್ ಈ ಎತ್ತಿನ ಹೆಸರು? ಸೂರ್ಯ, ಬ್ರ್ಯಾಂಡ್ ಸೂರ್ಯ. ಸ್ನೇಹಿತರೆ ನೋಡಿ, ಬ್ರ್ಯಾಂಡ್ ಸೂರ್ಯ ಎಲ್ಲರಿಗೂ ಗೊತ್ತಿರೋ ಅಂಥ ಒಂದು ಹೆಸರು. ಈ ಸೂರ್ಯ ಎತ್ತು ಕೂಡ ಚಿಕ್ಕಹಟ್ಟಿ ರೇಸಿಗೆ ಬಂದಿದ್ದಾನೆ. ಸಾರಿ, ಸೂರ್ಯ ಎತ್ತಿನ ಜೊತೆಗೆ ಯಾವ್ದು ಪೇರ್ ಮಾಡಿದ್ದೀರಾ? ಫ್ಲೈಟು. ಓಕೆ, ಫ್ಲೈಟು ನೋಡಿ ನಮ್ಮೆಲ್ಲರಿಗೂ ಗೊತ್ತು. ಫ್ಲೈಟು ಕೂಡ ಇತ್ತೀಚಿನ ದಿನಗಳಲ್ಲಿ ಅನೇಕ ಬಹುಮಾನ ಗೆಲ್ತಿರೋಂಥ ರಾಸು ಫ್ಲೈಟು. ಸಿ ಹಳ್ಳಿಕರ ಮತ್ತು ರೀಸೆಂಟಾಗಿ ಬಹುಮಾನ ಗೆದ್ದಿದ್ವಲ್ವ ಅವು ನೋಡಿ, ಅದ್ರ ಜೊತೆಲಿ ಇವತ್ತು ಸೂರ್ಯ ಪೇರ್ ಮಾಡಿದ್ದಾರೆ. ಓಕೆ ಸೂರ್ಯನ ಸರ್, ಇವತ್ತು ಸೂರ್ಯನೂ ಕೂಡ ಒಂದು ಬಹುಮಾನ ಗೆಲ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದಗಳು. ಸ್ನೇಹಿತರೆ ನೋಡಿ, ಇತ್ತೀಚಿನ ದಿನಗಳಲ್ಲಿ ಬೊಬ್ಬ್ಯ ಮತ್ತು ಸಿಂಚನ ಅಂತ ಅನೇಕ ಬಹುಮಾನ ಗೆಲ್ತಿದ್ದಾವೆ ಸ್ನೇಹಿತರೆ. ಇವೆರಡು ಪೇರು ಒಂದು ಒಳ್ಳೆ ಅತ್ಯುತ್ತಮವಾದ ಪೇರ್ ಅಂತ ಎಲ್ಲರ ಬಾಯಲ್ಲೂ ಇದೆ ನೋಡಿ. ಈ ಬೊಬ್ಬ್ಯ ದೊಡ್ಡಮ್ಮ ಮನೆಯ ಒಂದು ಗೂಳಿ, ದೊಡ್ಡಮ್ಮ ಟೀಮಿನ ಒಂದು ಮೆಂಬರ್ ಅಂತಲೇ ಹೇಳ್ಬೋದು. ಅತ್ಯುತ್ತಮವಾಗಿ ಹೆಸರು ಮಾಡ್ತಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ನೋಡಿ, ಅದರ ಇಂಟ್ರ್ಯೂ ಕೊಡ್ತಿರೋರು ಗೌತಮ್ ಅಂತ, ಇವರು ಕೂಡ ಅತ್ಯುತ್ತಮವಾದ ಡ್ರೈವರು. ಇವ್ರ ಬಗ್ಗೆನೂ ಸರ್, ಇವ್ರ ಹತ್ರನೂ ಸ್ವಲ್ಪ ಅನುಭವದ ಮಾತಾಡಿಸಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಇವತ್ತು ನಮ್ಮ ಅದೃಷ್ಟನೇನೋ ಅವರು ಸಿಕ್ಕಿದ್ದಾರೆ. ಅವರಿಂದ ಬೊಬ್ಬ್ಯದ ಬಗ್ಗೆ ಸ್ವಲ್ಪ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ತುಂಬ ದಿನಗಳ ಒಂದು ಬೇಡಿಕೆ, ನೀವು ನಮಗೆ ಸಿಕ್ಕಿರಲಿಲ್ಲ, ಸಿಕ್ಕಿದ್ದೀರಾ ಸರ್. ಇವತ್ತು ನಿಮ್ಮ ಅನುಭವ ಹೆಚ್ಚಾಗಿದೆ ಗಾಡಿ ರೇಸಿಂಗ್ ಫೀಲ್ಡಲ್ಲಿ. ಸರ್, ಇವತ್ತು ಬೊಬ್ಬ್ಯದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವ ಮುಖಾಂತರ ನಿಮ್ಮ ಅನುಭವನ ತಿಳಿಸ್ಕೊಡಿ. ಸರ್, ನನ್ನ ಹೆಸರು ಸೆವೆನ್ ಗೌತಮ್ ಅಂತ. ಓಕೆ ಸರ್. ನಾವು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಓಕೆ ಸರ್. ಬೂತನಸೂರು. ಇದು ನಮ್ಮ ಬೊಬ್ಬ್ಯ ಅನ್ನೋದು ನಮ್ಮ ಅಕ್ಕಿಲಾರ ಮಧುಣ ದೊಡ್ಡಮ್ಮ ಎತ್ತಿಲ್ವಾ, ಅವರು ಓನರು. ಇದಕ್ಕೆ ನಮ್ಮ ಹುಡುಗರೆಲ್ಲ, ನಾವು ಅವ್ರ ಹುಡುಗರೇ ಬಂದಿದ್ದೀವಿ. ಅನೇಕ ಬಹುಮಾನವನ್ನು ಪಡೆದಂಥ ರಾಶಿದು ಪಾಲನಹಳ್ಳಿ ಸಿಂಚನ ಮತ್ತು ಬೊಬ್ಬ್ಯ. ಇದು ಜಾಕಿ ವರು ಸಾಗರ ಅಂತ, ಅವರು ಜಾಕಿಗಳು, ಅವರೇ ಹೊಡಿತಾ ಇರೋದು. ಸುಮಾರು ಬಹುಮಾನವನ್ನು ಜೊತೆಯಾಗಿ ಪಡೆದಿದೆ ಎತ್ತು. ಇವತ್ತು ಹಾಕ ಬಂದಿದ್ದೀವಿ. ಇದನ್ನ ಇವತ್ತು ಇಲ್ಲಿ ನಮ್ಮ ಹೊಸದುರ್ಗದ ಪಕ್ಕದಲ್ಲಿ ಚಿಕ್ಕಹಟ್ಟಿ ರೈಸ್ಗೆ ಹಾಕ ಬಂದಿದ್ದೀವಿ. ಇವತ್ತು ಬಹುಮಾನ ಪಡೆದಿದ್ದೀವಿ ಅಂತ ಹಾಕ ಬಂದಿದ್ದೀವಿ. ಅದಕ್ಕೆ ತುಂಬ ಧನ್ಯವಾದಗಳು. ಸರ್, ಇನ್ನೊಂದು ಸರ್, ಗಾಡಿ ರೇಸಿನ ಅನುಭವದಲ್ಲಿ ನೀವು ತುಂಬ ಎತ್ತುಗಳನ್ನು ನೋಡಿರ್ತೀರಾ, ತುಂಬ ರೇಸ್ಗಳಲ್ಲಿ ನೀವು ಜಾಕಿಯಾಗಿ ಕೂಡ ಪಾಲ್ಗೊಂಡಿರ್ತೀರಾ. ಸರ್, ಜಾಕಿಯಾಗಿ ಏನು ಮಾತಾಡೋಕೆ ಇಷ್ಟಪಡ್ತೀರಾ? ಸರ್, ಸುಮಾರಾಗಿ ನಾವು ಹೊಡೆದಿದ್ದೀವಿ ಜಾಕಿ. ಅದು ಜನ ನೋಡಿದ್ದಾರೆ, ಅದು ಜನನೇ ಹೇಳಬೇಕು. ಆದರೆ ತುಂಬ ಹಳಬರು ಇದ್ದಾರಲ್ಲ, ನಮ್ಮ ಈರುಳ್ಳಿ ರವೀಣ ಆಗಿರ್ಬೋದು, ಮಿಠಾಯಿ ನವೀನಣ್ಣ, ಪಾಲಳ್ಳಿ ಸುಭಾಷಣ, ಸುಮಾರು ಇನ್ನು ನಮ್ಮ ಸುತ್ತೂರು ಈ ಕಡೆ ಜಗಪ್ಪ ಚಿಕ್ಕಮಂಗ್ಳೂರು, ಸುಮಾರು ತುಂಬ ಹಳಬರು ಜಾಕಿಗಳು, ಸಾಲಿಗ್ರಾಮ ರಾಜಣ್ಣ, ತುಂಬ ಇನ್ನೂ ಸಾಲಿಗ್ರಾಮದ ಸುಮಾರು ಜನ ಇದ್ದಾರೆ. ಅವರೆಲ್ಲ ಪಾಪ ಈಗ ಬರ್ತಾ ಇಲ್ಲ, ಅವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಹೊಸ್ದಾಗಿ ಜಾಕಿ ಬಿಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳಬಲ್ಲೆ, ಆದರೆ ಹುಷಾರಾಗಿ ಹೊಡೀರಿ. ಏನೇ ಆಗಲಿ ಪಾಪ ನಮ್ದವ್ರಿಗೆ ಕೈ ಬಿಡಬೇಡಿ. ಯಾರೇ ಆಗಲಿ ವಿನ್ ಆಗಿರಲಿ, 10 ಗೆಲ್ಲಿ ಅಂತ ಹಾರೈಸ್ತೀನಿ ನಾನು ಅಷ್ಟೇ. ನೋಡಿ, ನಾವು ಇವ್ರ ಬಗ್ಗೆ ಹೇಳ್ತಾ ಇದ್ರೆ, ಇವರು ಎಷ್ಟೋ ನಮ್ಮ ಹಳೆ ಪ್ಲೇಯರ್ಗಳಿದ್ದಾರೆ ಸ್ನೇಹಿತರೆ, ಜಾಕಿಗಳು, ಹೆಸರಾಂತ ಜಾಕಿಗಳು. ಅವ್ರ ಹೆಸರುಗಳನ್ನು ಕೂಡ ಈ ವಿಡಿಯೋ ಮುಖಾಂತರ ಹಂಚ್ಕೊಳ್ತಿದ್ದಾರೆ. ನಾವು ಆದಷ್ಟು ಬೇಗ ಸ್ನೇಹಿತರೆ, ಈಗ ಎತ್ತಿನ ಗಾಡಿ ರೇಸಿನಿಂದ ದೂರ ಉಳಿದಂಥ ಅನೇಕ ಜಾಕಿಗಳಾಗಿರ್ಬೋದು, ಇನ್ನೂ ಹತ್ತಿರದಲ್ಲೇ ಇರೋವಂಥ ಹೆಸರಾಂತ ಜಾಕಿಗಳನ್ನು ನಿಮಗೆ ಪರಿಚಯ ಮಾಡೋಕ್ಕೆ ನನ್ನ ಚಾನಲ್ ಮೂಲಕ ಇಷ್ಟಪಡ್ತೀನಿ ಸ್ನೇಹಿತರೆ, ಮುಂದಿನ ವಿಡಿಯೋಗಳಲ್ಲಿ. ಸರ್, ಇದು ಯಾವ ರೀತಿ ಹಿಡಿದೆ ಅಖಾಡದಲ್ಲಿ ಓಟ ಇದ್ರದ್ದು? ಸರ್, ಇದು ತುಂಬ ಸ್ಪೀಡು ಮಾಡ್ತದೆ, ತುಂಬ ಆಮೇಲೆ ಕೋಪನೂ ಇರುತ್ತೆ. ನೀವೇ ನೋಡಿದ್ರಲ್ಲ, ನಾಗರಾವ್ಗಿಂತ ಅದೇ ನಮ್ಮ ವರ್ತೂರ್ ಸಂತೋಷ್ ಅವ್ರು ಹೇಳಿದಾರಲ್ಲ, ನಮ್ಮಣ್ಣ ಅವರೇ ಹೇಳಿದಾರಲ್ಲ, ನಾಗರಾವ್ಗಿಂತ ಹೆಚ್ಚು ಬೀಜಗುಳಿ ಅಂತ. ಅದು ಪಿಚ್ಚಲ್ಲಿ ಬೇರೆ ತರ ಓಡುತ್ತೆ ಸರ್. ಅದು ಒಂದಕ್ಕಿಂತ ಒಂದು ಸ್ಪೀಡು ಇರ್ತದೆ. ಇನ್ನೂ ಸುಮಾರು ಗುಳಿಗಳೈತೆ. ಇದು ನಮ್ಗೆ ಸ್ಪೀಡು ಅಂತ ಕಾಣಿಸುತ್ತೆ. ನಮ್ಗೆ ಈಗ ಎಲ್ಲರಿಗೂ ಅವ್ರ ಮಕ್ಕಳೇ ಹೆಚ್ಚು ಅಲ್ವಾ ಸರ್, ಅಲ್ವಾ? ಅವ್ರಿಗೆ ನಮ್ಗೆ ಇದೇ ಹೆಚ್ಚು. ಸರ್, ಎಷ್ಟು ಬಹುಮಾನ ಗೆದ್ದಿರ್ಬೋದು ಅಂದಾಜು? ಸರ್, ಇದು ಇವಾಗ ಸೇರಿಸಿ ಈಗ 5ನೇದು 5 ಹೊಡೆದೈತೆ. ಈಗ ಹೊಡೆದ್ರೆ 6ನೇದು. ಅಂದ್ರೆ ಸ್ನೇಹಿತರೆ, ಅವರು ತುಂಬಾ ಆಕಾರದಲ್ಲಿ ಭಾಗವಹಿಸಿಲ್ಲ, ಬೆರಳಿಕೆಯಲ್ಲಿ ಭಾಗವಹಿಸಿದ್ದಾರೆ. ಬಂದಿ ಸರ್, ಈಗ ರೀಸೆಂಟ್ ಆಗಿ ಬಂದು ಸಿಂಚನ ಜೊತೆಗೆ ಹಾಕಿ, ಫಸ್ಟ್ ದೊಡ್ಡಮ್ಮನ ಜೊತೆಗೆ ಹಾಕಿದ್ದು. ನಮ್ ದೊಡ್ಡಮ್ಮಂದು ಫುಲ್ ಪ್ರೆಜರ್ ಆಯ್ತು. ಆಮೇಲೆ ಸಿಂಚನ ಇದು ಪೇರು ಒಳ್ಳೆ ಸಖತ್ ಕಚ್ಕೊಳ್ತು. ಪಾಲಳ್ಳಿ ಸಿಂಚನ ಬೊಬ್ಬ್ಯ ಅಂತ ನೀಟಾಗಿ ಕಚ್ಕೊಂಡಿದೆ ಸರಿ. ತುಂಬಾ ಉತ್ತಮವಾಗಿ ಹೊಡ್ತೈತೆ. ಒಳ್ಳೊಳ್ಳೆ ಎತ್ಕೆ ಹೊಡೆದಿರೋದು, ಯಾವ ಏನು ಕಳಪೆ ಎತ್ ಕೊಡ್ದಿಲ್ಲ, ಒಳ್ಳೊಳ್ಳೆ ಎತ್ ಕೊಡ್ದಿ ಬಹುಮಾನ ಪಡೆದೈತೆ ರಾಶು. ಅನೇಕ ಅಭಿಮಾನಿಗಳು ಇದಾರೆ, ಬೊಬ್ಬೆ ಎತ್ತಿನ ವಿಡಿಯೋ ಮಾಡಿ ಅಂತ ತುಂಬಾ ಕಮೆಂಟ್ ಕೂಡ ಮಾಡಿದ್ರು ನಮಗೆ. ಬೊಬ್ಬೆ ಎತ್ತು ನಿಮ್ದೇ ಅನ್ಕಳಿ. ಆ ಅಭಿಮಾನಿಗಳಿಗೂ
ಇದೇ ದೇವ್ರು ಒಳ್ಳೇದ್ ಮಾಡ್ಲಿ, ಅವ್ರ ಕಡೆಯಿಂದ ಇದಕ್ಕೂ ಒಳ್ಳೇದಾಗ್ಲಿ. ಓಕೆ ಸರ್, ಯಾವತ್ತು ಅಭಿಮಾನಿಗಳ ಆರೈಕೆ ಇದ್ರ ಮೇಲೆ ಇರಲಿ, ಇದರ ಆಶೀರ್ವಾದ ಅಭಿಮಾನಿಗಳಿಗೆ ಸದಾ ಇರಲಿ ಅಂತ ಅವ್ರು ಹಿಂಗೆ ಹೇಳ್ತಿದ್ದಾರೆ ಸ್ನೇಹಿತರೆ. ನೋಡಿ ಗೌತಮ್ ಅಂತ ಇವರು ವಿಶೇಷವಾಗಿ ತುಂಬ ಚೆನ್ನಾಗಿ ಮಾತಾಡಿದರು. ಅವರು ಹಳೆಯ ಜಾಕಿಗಳನ್ನು ಕೂಡ ನೆನಪಿಸುವಂಥ ಒಂದು ಪ್ರಯತ್ನ ಮಾಡಿದರು. ಅವರ ಒಳ್ಳೆ ಗುಣಕ್ಕೆ ನಾವು ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀವಿ. ಸ್ನೇಹಿತರೆ, ಚಿಕ್ಕಯಗಟ್ಟಿಯಲ್ಲಿ ನಡೆದಂತಹ ರೇಸಿನಲ್ಲಿ ಸುಮಾರು 41 ಜೊತೆ ಎತ್ತುಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರುತ್ತವೆ. ಅದರಲ್ಲಿ ನಾನಾ ನೀನಾ ಎಂಬುವಂತೆ ಓಡಿ ಕೇವಲ 4 ಜೊತೆ ಎತ್ತುಗಳು ಮಾತ್ರ ಸೆಮಿಫೈನಲ್ ಅನ್ನು ಪ್ರವೇಶಿಸುತ್ತವೆ. ಸಿಂಚನ ಮತ್ತು ಬೊಬ್ಬೆ ಎತ್ತುಗಳ ಜೋಡಿಗಳು, ದೊಡ್ಡಮ್ಮ ಮತ್ತು ಸರ್ದಾರ್ ಎತ್ತುಗಳ ಜೋಡಿ, ಬ್ರ್ಯಾಂಡನಪ್ಪ ಮತ್ತು ಸಾಸ ಎತ್ತು ಹಾಗೂ ಬಾವುಲ್ಯ ಮತ್ತು ಕಾಲ ಎತ್ತುಗಳು ಸೆಮಿಫೈನಲ್ ಅನ್ನು ಪ್ರವೇಶಿಸುತ್ತವೆ. ಸ್ನೇಹಿತರೆ, ಸೆಮಿಫೈನಲ್ನ ಪ್ರಥಮ ಸುತ್ತು ಆರಂಭಗೊಂಡು ಅದರಲ್ಲಿ ಬಾವುಲ್ಯ ಮತ್ತು ಕಾಲ ಎತ್ತುಗಳ ಎದುರಾಳಿಯಾಗಿ ದೊಡ್ಡಮ್ಮ ಮತ್ತು ಸರ್ದಾರ್ ಎತ್ತುಗಳಿಗೆ ಸ್ಪರ್ಧೆಯನ್ನ ಆಯೋಜಿಸಲಾಗುತ್ತದೆ. ಈ 2 ಜೊತೆ ಎತ್ತುಗಳ ಓಟವು ಅದ್ಭುತವಾಗಿರುತ್ತದೆ, ನೋಡುಗರ ಗಮನವನ್ನು ಕೂಡ ಸೆಳೆಯುತ್ತವೆ. ಅದರಲ್ಲಿ ಬಾವುಲ್ಯ ಮತ್ತು ಕಾಲ ಎತ್ತುಗಳು ಗೆದ್ದು ಫೈನಲ್ ಅನ್ನ ಪ್ರವೇಶಿಸುತ್ತವೆ. ದೊಡ್ಡಮ್ಮ ಮತ್ತು ಸರ್ದಾರ್ ಎತ್ತುಗಳು 3 ಮತ್ತು 4ನೆಯ ಸುತ್ತಿಗೆ ಆಯ್ಕೆಯಾಗುತ್ತವೆ. ನಂತರ ಬ್ರ್ಯಾಂಡ್ ಅಣ್ಣಪ್ಪ ಮತ್ತು ಸಾಸ ಎತ್ತುಗಳ ಎದುರಾಳಿಯಾಗಿ ಸಿಂಚನ ಮತ್ತು ಬೊಬ್ಬೆ ಎತ್ತುಗಳಿಗೆ ಸೆಮಿಫೈನಲ್ನ 2ನೆಯ ಸುತ್ತನ್ನ ಆರಂಭ ಮಾಡುತ್ತಾರೆ. ಅದರಲ್ಲಿ ಬ್ರ್ಯಾಂಡ್ ಅಣ್ಣಪ್ಪ ಮತ್ತು ಸಾಸ ಎತ್ತುಗಳು ಗೆದ್ದು ಫೈನಲ್ಗೆ ಆಯ್ಕೆಯಾಗುತ್ತವೆ. ಸಿಂಚನ ಮತ್ತು ಬೊಬ್ಬೆ ಎತ್ತುಗಳು 3 ಮತ್ತು 4ನೆಯ ಸ್ಥಾನಕ್ಕೆ ಆಯ್ಕೆಯಾಗುತ್ತವೆ. ಸ್ನೇಹಿತರೆ, ಸೆಮಿಫೈನಲ್ನಲ್ಲಿ ಗೆದ್ದಂತಹ 2 ಜೊತೆ ರಾಸುಗಳಾದ ಬಾವುಲ್ಯ ಮತ್ತು ಕಾಲ ಎತ್ತುಗಳ ಎದುರಾಳಿಯಾಗಿ ಬ್ರ್ಯಾಂಡ್ ಅಣ್ಣಪ್ಪ ಮತ್ತು ಸಾಸ ಎತ್ತುಗಳಿಗೆ ಫೈನಲ್ಗೆ ಸ್ಪರ್ಧೆಯನ್ನ ಏರ್ಪಡಿಸುತ್ತಾರೆ. ಈ ಫೈನಲ್ ಸ್ಪರ್ಧೆಯು ಅದ್ಭುತವಾಗಿ ರೋಚಕವಾಗಿದ್ದು, ಇದರಲ್ಲಿ ಬಾಹುಲ್ಯ ಮತ್ತು ಕಾಲ ಎತ್ತುಗಳು ಗೆದ್ದು ಪ್ರಥಮ ಸ್ಥಾನವನ್ನ ಗಳಿಸಿಕೊಳ್ಳುತ್ತವೆ. ಬ್ರ್ಯಾಂಡ್ ಅಣ್ಣಪ್ಪ ಮತ್ತು ಸಾಸ ಎತ್ತುಗಳು ದ್ವಿತೀಯ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳುತ್ತವೆ. ಸ್ನೇಹಿತರೆ, ದೊಡ್ಡಮ್ಮ ಮತ್ತು ಸರ್ದಾರ್ ಎತ್ತುಗಳಿಗೆ 3ನೆಯ ಸ್ಥಾನವನ್ನ ನೀಡಿ ಗೌರವಿಸಲಾಗುತ್ತದೆ ಹಾಗೂ ಸಿಂಚನ ಮತ್ತು ಬೊಬ್ಬೆ ಎತ್ತುಗಳಿಗೆ 4ನೇ ಸ್ಥಾನವನ್ನ ನೀಡಿ ಗೌರವಿಸಲಾಗುತ್ತದೆ. ಹೀಗೆ ಚಿಕ್ಕ ಯಗಟಿಯ ರೇಸು ಅಂತ್ಯವಾಗುತ್ತದೆ. ಯಾರಿಗೂ ಕೂಡ ಮೋಸವಾಗದಂತೆ ಹಾಗೂ ಎತ್ತುಗಳಿಗೆ ಹಾನಿಯಾಗದಂತೆ ರೇಸನ್ನ ಉತ್ತಮವಾಗಿ ನಡೆಸಿಕೊಡಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.